ಈ ಮಳೆಗೆ ನಂಗೆ ಒಂದು ಒಳ್ಳೆ ಬಿಸಿ ಬಿಸಿ ಸೂಪ್ ಮಾಡ್ಕೊಂಡು ತಿನ್ಕನ್ಸ್ತು. ಮಧ್ಯಾಹ್ನ ಹೆವಿ ಊಟ ಆಗಿತ್ತು. ಹಾಗಾಗಿ ಸಿಂಪಲ್ ಆಗಿ ರಾಗಿ ಫ್ಲೋರಿಂದ ಇವತ್ತು ರಾಗಿ ಸೂಪ್ ಮಾಡಿದ್ದೆ. ಭಾರಿ ರುಚಿಯಾಗಿತ್ತು. ಎಣ್ಣೆಲಿ ಒಂಚೂರು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸನ್ನ ಫಸ್ಟ್ ಫ್ರೈ ಮಾಡ್ಕೊಂಬಿಟ್ಟು, ಇದು ಭಾರಿ ಟೇಸ್ಟ್ ಕೊಡುತ್ತೆ. ತರಕಾರಿಗೆ ನೋಡಿ, ನಾನು ಪಂಪ್ಕಿನ್ನು, ಸ್ಪ್ರಿಂಗ್ ಆನಿಯನು, ಬೇಬಿ ಕಾರ್ನು, ಕ್ಯಾರೆಟ್ ಎಲ್ಲ ಹಾಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಎಲ್ಲ ಚೂರು ಚೂರು, ನಿಮ್ಮ ಮನೇಲಿ ಏನಿದೆಯೋ ತರಕಾರಿ ಎಲ್ಲ ಹಾಕೋಬೋದು. ನಾನೆಲ್ಲ ಕಟ್ಟರಲ್ಲಿ ಹಚ್ಕೊಂಡು ಫಸ್ಟ್ ಅದು ಹಸಿ ಸ್ಮೆಲ್ ಹೋಗೋಷ್ಟು ಫ್ರೈ ಮಾಡ್ಕೊಂಡು, ಸ್ವಲ್ಪ ಉಪ್ಪು ಹಾಕಿ, ಆಮೇಲೆ ಬಿಸಿ ಬಿಸಿ ನೀರು ಒಂಚೂರು ಮುಳುಗೋಷ್ಟು ನೀರು ಹಾಕೊಂಡು, ಅದಕ್ಕೊಂಚೂರು ಪೆಪ್ಪರ್ ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಸಪ್ರೇಟ್ ಕುದಿಸೋದು. ಅಷ್ಟೊತ್ತಿಗೆ ರಾಗಿ ನಾನು ಒಂದು 2 ಚಮಚ ತೊಗೊಂಡಿದ್ದೀನಿ, ನಾರ್ಮಲ್ ಟೇಬಲ್ ಸ್ಪೂನ್. ಅದನ್ನ ನೀರಲ್ಲಿ ಕರಡಿಸಿ, ಬಿಸಿ ಬಿಸಿ ನೀರಲ್ಲೇ ಲಮ್ ಫ್ರೀ ಮಾಡಿ ಈ ಥರ ಇದನ್ನ ಮಿಕ್ಸ್ಚರಿಗೆ ಹಾಕೋದು. ಆಯ್ತಾ, ಬಿಸಿ ನೀರೇ ಯೂಸ್ ಮಾಡಿದ್ದೀನಿ. ಅದು ದಪ್ಪ ಆದರೆ ಇನ್ನೊಂದು ಚೂರು ಬಿಸಿ ಬಿಸಿ ನೀರು ಮಿಕ್ಸ್ ಮಾಡೋದು. ಕಡೆಗೆ ಇಷ್ಟನ್ನು ನಾನು 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆಂದ ಕುದಿ ತೆಗೆದೆ. ಫಸ್ಟ್ ಕ್ಲಾಸ್ ಆಗಿರೋ ಸೂಪ್ ರೆಡಿ.